ಮಹತ್ವದ ಸುದ್ದಿಯೊಂದು ಬಂದಿದೆ. ಅಲಹಾಬಾದ್ ಹೈಕೋರ್ಟ್ ಶ್ರೀಕೃಷ್ಣ ಜನ್ಮಸ್ಥಾನ ಮಥುರಾದ ಮತ್ತು ಅದರ ಪಕ್ಕದಲ್ಲಿರುವಂತಹ ಶಾಹಿ ಇಮಾಮ್ ಮಸೀದಿ ಇಲ್ಲಿ ಸರ್ವೆಗೆ ಅನುಮತಿಯನ್ನು ಕೊಟ್ಟಿದೆ. ಡಿಸೆಂಬರ್ 18ರ ಒಳಗಾಗಿ ಸರ್ವೆ ನಡೆಸುವಂತೆ ಆದೇಶ ಕೊಟ್ಟಿದೆ. ಇದು ಬಹುಸಂಖ್ಯಾತ ಹಿಂದೂಗಳಿಗೆ ಶಾಹಿ ಈದ್ಗಾ ಮಸೀದಿ, ಶಾಹಿ ಈದ್ಗಾ ಮಸೀದಿಯಲ್ಲಿ ಸರ್ವೆಗೆ ಅವಕಾಶ ಕೊಟ್ಟಿದೆ. ಇದು ಬಹುಸಂಖ್ಯಾತ ಹಿಂದೂಗಳಿಗೆ ಅತಿ ದೊಡ್ಡ ಸುದ್ದಿ. ಇಲ್ಲಿ ನೋಡಿ, ಇದು ಮಥುರಾ ದೇವಸ್ಥಾನ, ಪಕ್ಕದಲ್ಲಿ ಶಾಹಿ ಈದ್ಗಾ ಮಸೀದಿ ಇದೆ. ಔರಂಗಜೇಬ್ 1670ರಲ್ಲಿ ಈ ದೇವಾಲಯವನ್ನು ಭಾಗಶಃ ಕೆಡವಿ ಶಾಹಿ ಈದ್ಗಾ ಮಸೀದಿಯನ್ನು ನಿರ್ಮಾಣ ಮಾಡಿದ ಅಂತ ಆರೋಪ ಇದೆ. ಅದು ನಮ್ಮದು ಅಂತ ಹಿಂದೂಗಳ ಒತ್ತಾಯ. ಅಲ್ಲಿ ಅದನ್ನು ಬಿಟ್ಟುಕೊಡಬೇಕು ಅಂತೇಳಿ ಆವತ್ತಿನಿಂದ ಇವತ್ತಿನ ತನಕ 3 ದೇವಸ್ಥಾನಗಳ ಬಗ್ಗೆ, ಒಂದು ಅಯೋಧ್ಯೆ, ಒಂದು ಕಾಶಿ, ಮತ್ತೊಂದು ಶ್ರೀಕೃಷ್ಣ ಜನ್ಮಸ್ಥಾನ. ಇದೀಗ ಪೇಜಾವರ ಶ್ರೀಗಳು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ, ಅನುದಿನ ಪ್ರತಿಕ್ಷಣ ಶ್ರೀಕೃಷ್ಣನನ್ನು ಆರಾಧಿಸುವಂಥ ನೀವು, ಆಮೇಲೆ ಅಲ್ಲಿಗೆ ಭಕ್ತಾದಿಗಳು ಬಂದಾಗ ಆತನ ಅನುಗ್ರಹ ನಮಗೆ ಸಿಗುವ ಹಾಗೆ ಆಶೀರ್ವಾದವನ್ನು ಮಾಡೋರು ನೀವು. ಇವತ್ತು ಇಡೀ ಭಾರತದಲ್ಲಿ ಆ ಶ್ರೀಕೃಷ್ಣನ ಜನ್ಮಸ್ಥಾನದ ಮಥುರಾದಲ್ಲಿ ಅದೇನು ಪಕ್ಕದಲ್ಲಿ ಮಸೀದಿ ಇದೆ ಅಲ್ಲಿ ಸರ್ವೆ ಆಗಬೇಕು ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ಒಂದು ನಿರ್ದೇಶನವನ್ನು ಕೊಟ್ಟಿದೆ. ಈ ಸುದ್ದಿ ಕೇಳಿದಾಗ ಶ್ರೀಕೃಷ್ಣನ ಪರಮ ಭಕ್ತರಾಗಿರುವಂಥ ನಿಮಗೆ ಯಾವ ರೀತಿಯ ಅನುಭೂತಿ ಉಂಟಾಯಿತು? ತುಂಬ ಸಂತೋಷವಾಗಿದೆ. ನಮ್ಮ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಇದೊಂದು ಉತ್ತಮವಾದಂತಹ ಬೆಳವಣಿಗೆ. ಕೃಷ್ಣ ಹಾಗೂ ರಾಮ ಈ ವ್ಯಕ್ತಿಗಳು ಮಿಥ್ಯೆ ಅಲ್ಲ, ನಮ್ಮ ಇತಿಹಾಸದ ವ್ಯಕ್ತಿಗಳು. ಹಾಗಾಗಿ ದ್ವಾರಕೆಯಲ್ಲಿಯೂ ಕೂಡ ಸಾಗರದ ಆಳದಲ್ಲಿ ದ್ವಾರಕಾ ನಗರ ಇದ್ದಂತಹ ಬಗ್ಗೆ ಕುರುಹುಗಳು ದೊರಕಿರುವ ಇಂತಹ ಸಂದರ್ಭದಲ್ಲಿ ಇಲ್ಲಿ ಶ್ರೀಕೃಷ್ಣನ ಜನ್ಮಸ್ಥಳವಾಗಿರತಕ್ಕಂತಹ ಮಧುರೆಯಲ್ಲಿ ನಮ್ಮ ನ್ಯಾಯಾಲಯ ಉತ್ಖನನ ನಡೆಸಿ ಸಮೀಕ್ಷೆ ನಡೆಸಿ ತೀರ್ಮಾನ ಕೊಡುವುದಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದು ಅತ್ಯಂತ ಸಂತೋಷ ಸಂಗತಿ. ಇದು ಬೇಗನೆ ಕಾರ್ಯಗತಗೊಳ್ಳಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಈ ಎಲ್ಲ ಪ್ರಯತ್ನಗಳಿಗೂ ಕೃಷ್ಣನ ರಾಮನ ಅನುಗ್ರಹದ ಶ್ರೀರಕ್ಷೆ ಇರಲಿ. ಬಹುಸಂಖ್ಯಾತ ಹಿಂದೂಗಳಿಗಿದ್ದಂಥ ಡಿಮಾಂಡೇ ಭಾಳ. ಅವತ್ತಿನಿಂದ ಇವತ್ತಿನ ತನಕ 3 ಪ್ರಮುಖ ದೇವಸ್ಥಾನಗಳು, ಅಯೋಧ್ಯೆ, ಕಾಶಿ ಮತ್ತು ಇದೀಗ ಮಥುರಾ, ಸರ್ವೆಗೆ ಅವಕಾಶವನ್ನು ಕೊಟ್ಟಿದೆ. ಆದರೆ ಇನ್ನೂ ಕೂಡ ಕಾರ್ಯಗಳು ತುಂಬ ಇದೆ. ಆದರೆ ಸಂಕಲ್ಪ ಸಾಧ್ಯ ಇದೆಯಾ? ಹಿಂದೂಗಳಿಗೆ ಇದು ವಾಪಸ್ ಸಿಗತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ ನಿಮಗೆ? ಖಂಡಿತ ವಿಶ್ವಾಸ ಇದೆ. ಯಾಕೆ ಅಂತಂದರೆ ಇಂತಹ ಪ್ರಕ್ರಿಯೆಗಳು ಒಂದೇ ದಿವಸದಲ್ಲಿ ಮುಗಿಯುವಂತಹದ್ದಲ್ಲ. ನಾವು ಅಯೋಧ್ಯೆಯಲ್ಲಿ ಕಂಡಿದ್ದೇವೆ. ಅಲ್ಲಿ ಹೇಗೋ ಹೀಗೆ ಇಲ್ಲಿಯೂ ಕೂಡ ನಾವು ಸಂವಿಧಾನಬದ್ಧವಾಗಿರತಕ್ಕಂತಹ ನ್ಯಾಯಾಂಗದ ವ್ಯವಸ್ಥೆಯೊಳಗೆ ಆ ನ್ಯಾಯವನ್ನು ಒಪ್ಪಲಿಕ್ಕೆ ಸಿದ್ಧರಿದ್ದೇವೆ. ಆದ್ದರಿಂದಲೇನೆ ಯಾವುದೇ ದೈಹಿಕ ಹೋರಾಟಕ್ಕಿಂತಲೂ ಕೂಡ ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿದ್ದೇವೆ. ಸ್ವತಂತ್ರ ಭಾರತದ ಪ್ರಜೆಗಳಾಗಿ ಸಂವಿಧಾನಕ್ಕೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಬೆಲೆಯನ್ನು ಕೊಡ್ತಾ, ಮರ್ಯಾದೆಯನ್ನು, ಗೌರವವನ್ನು ಕೊಡ್ತಾ ಅದರ ಪ್ರಕ್ರಿಯೆಗಳು ಮುಂದಿನ ದಿವಸಗಳಲ್ಲಿ ಶೀಘ್ರವಾಗಿ ಮುನ್ನಡೆಯಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಅಂತಹ ಯಾವುದೇ ತೀರ್ಮಾನಗಳನ್ನು ನಾವು ಸಂತೋಷದಿಂದ ಸ್ವಾಗತಿಸ್ತೇವೆ. ಸ್ವಾಮೀಜಿಗಳೇ, ಒಂದು ಮಾತು, ಹಿರಿಯ ಶ್ರೀಗಳಿದ್ದಾಗ ಇದೇ ಉಡುಪಿ ಮಠದಲ್ಲಿ ಇಫ್ತಿಯಾರ್ ಕೂಟ ಕೂಡ ಆಗ್ತಾ ಇತ್ತು. ಈಗಲೂ ಬಹುಸಂಖ್ಯಾತ ಹಿಂದೂಗಳಿಗಿರುವಂಥದ್ದು ಯಾವುದೇ ಮಸೀದಿ, ಯಾವುದೇ ಚರ್ಚ್ ನಮಗೆ ಬೇಕು ಅಂತ ಅಲ್ಲ. ಅನಾದಿ ಕಾಲದಲ್ಲೂ ಇದ್ದಂಥ ಸನಾತನ ಧರ್ಮದಲ್ಲಿ ಈ ಭೂಮಿಯಲ್ಲಿ ಹುಟ್ಟಿ ಬಂದಂತಹ ರಾಮಕೃಷ್ಣರು ಈ ಭೂಮಿಯಲ್ಲಿ ನಡೆದಾಡಿದ್ದಾರೆ, ಈ ದೇಶದಲ್ಲಿ ನಡೆದಾಡಿದ್ದಾರೆ ಅನ್ನುವಂಥದ್ದು. ಅವರ ನೆನಪಿನ ಅಯೋಧ್ಯೆ ಇರ್ಬೋದು, ಆಮೇಲೆ ಮಹಾದೇವನ ಕಾಶಿ ಇರ್ಬೋದು, ಈಗ ಕೃಷ್ಣ ಮಂದಿರ ಇರ್ಬೋದು. ನಮಗೆ ಎಷ್ಟು ಪೂಜನೀಯ ಅಂತಂದರೆ ರಾಮಕೃಷ್ಣ ಅಂತ ಹೆಸರುಗಳನ್ನು ಹುಡುಕ್ತಾ ಹೋದರೂ ಕೂಡ ಒಂದು 80% ಅವರೇ ಇರ್ಬೋದೇನೋ. ಸೊ ಹಾಗಿರುವಂಥ ಸಂದರ್ಭದಲ್ಲಿ ಕೆಲವರು ಕೇಳ್ತಾರೆ, ಇಲ್ಲ ಅಲ್ಲಿ ಮಸೀದಿ ಮಾತ್ರ ಇತ್ತು, ನೀವು ಅದನ್ನು ಕೇಳ್ತಾ ಇದ್ದೀರಿ,
ಆದರೆ ಹಿಂದೂಗಳು ಯಾವತ್ತೂ ಕೂಡ ಒಂದು ಮಸೀದಿ ಇದ್ದದನ್ನು ಕೇಳಿದ್ದದ್ದಿಲ್ಲ. ಆದರೆ ಇದ್ದ ದೇವಸ್ಥಾನವನ್ನು ಕೆಡವಿ ಅಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ. ಒಂದು ರೀತಿಯಲ್ಲಿ ಬಲಾತ್ಕಾರವಾಗಿ, ಒಂದು ರೀತಿಯಲ್ಲಿ ಪತರಗುಟ್ಟುವಂಥ ರೀತಿಯಲ್ಲಿ ಮಾಡಲಾಗಿದೆ. ಈ ಕೆಲವರು ಪ್ರಶ್ನೆಗಳನ್ನು ಕೇಳ್ತಾರಲ್ಲ, ನಿಮಗೆ ಅದೇ ಯಾಕೆ ಬೇಕು, ಬೇರೆ ಕಡೆ ಕಟ್ಟಬಹುದಲ್ಲ ಅಂತ ಕೇಳುವಂಥವ್ರಿಗೆ ಏನು ಉತ್ತರ ಕೊಡ್ತೀರಿ? ಏನಿಲ್ಲ, ನಾವು ಅಂತಹ ಯಾವುದೇ ವ್ಯಕ್ತಿಗಳ ಜೊತೆಗೆ ವ್ಯವಹಾರ ನಡೆಸ್ತಾ ಇಲ್ಲ. ನಾವು ನ್ಯಾಯಾಂಗದ ಜೊತೆಗೆ ವ್ಯವಹಾರ ನಡೆಸ್ತಾ ಇದ್ದೇವೆ. ನ್ಯಾಯಾಂಗ ಕೊಟ್ಟಿರತಕ್ಕಂತಹ ಆದೇಶವನ್ನು ಪಾಲಿಸುವಂತಹದ್ದು ಸ್ವತಂತ್ರ ಭಾರತದ ಎಲ್ಲ ಪ್ರಜೆಗಳ ಕರ್ತವ್ಯ. ಆ ನೆಲೆಯಲ್ಲಿ ನಾವು ನ್ಯಾಯಾಂಗದಲ್ಲಿ ಮುಂದುವರಿಯೋಣ. ಈಗ ಸಾಧಾರಣವಾಗಿ ಒಂದು ಏನಿರುತ್ತೆ ಅಂತಂದರೆ, ಗೊತ್ತಾದಾಗ ಇಲ್ಲ ಇದು ಇದರ ಮೇಲೆ ದಬ್ಬಾಳಿಕೆಯಾಗಿದೆ, ಇದು ಇವರಿಗೆ ಸಂಬಂಧಪಟ್ಟದ್ದು. ಎಲ್ಲ ಧರ್ಮಗಳು ಕೂಡ ಸತ್ಯದ ಹಾದಿಯನ್ನೇ ಹೇಳೋದಿದ್ರೆ ಆ 3 ದೇವಸ್ಥಾನಗಳನ್ನು ಕೊಡಬೇಕಿತ್ತಲ್ವ ಅವರಾಗಿಯೇ. ಆಮೇಲೆ ಈಗಿರುವ ಮುಸ್ಲಿಮರಿಗೂ ಆವತ್ತು ಆಳ್ವಿಕೆ ಮಾಡಿದ ಮುಸ್ಲಿಮರಿಗೂ ಯಾವುದೇ ಸಂಬಂಧಗಳಿಲ್ಲ. ಇಲ್ಲೆಲ್ಲರೂ ಕೂಡ ಮತಾಂತರವಾದ ಮೂಲ ಹಿಂದೂಗಳೇ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು, 85% ಮೂಲ ಹಿಂದೂಗಳೇ ಎಲ್ಲರೂ ಕೂಡ ಅಂತ. ಸೊ ಹಾಗಿರುವಾಗ ಅಂಥ ಸನ್ನಿವೇಶ ನಿರ್ಮಾಣವಾಗಿದ್ದಿದ್ರೆ ಏನಾಗ್ತಾ ಇತ್ತು ಸ್ವಾಮಿಗಳೇ? ವಾಪಸ್ ಕೊಡುವಂಥದ್ದಾಗಿದೆ. ಇವತ್ತಿನ ಯಾವ ಮುಸ್ಲಿಮರು ಕೂಡ ಆ ಬಾಬರನ ಆ ಸಂತತಿಯವರ ಉತ್ತರಾಧಿಕಾರಿಗಳಲ್ಲ. ಹಾಗಿರುವಾಗ ನಮ್ಮ ಭಾರತದ ಪ್ರಜೆಗಳಾಗಿ ಭಾರತದ ಆದರ್ಶ ಪುರುಷರು ರಾಮಕೃಷ್ಣರು ಅವರನ್ನು ಗೌರವಿಸುವಂತಹದ್ದು ಭಾರತೀಯರ ಎಲ್ಲರ ಕರ್ತವ್ಯ. ಆ ನೆಲೆಯಲ್ಲಿ ಸಹೃದಯತೆಯನ್ನು ಬಿಟ್ಟುಕೊಡುವುದು ಉತ್ತಮ ಅನ್ನುವುದು ನಮ್ಮ ಭಾವನೆ. ಇನ್ನೊಬ್ಬರು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು, ರಾಮಕೃಷ್ಣರು ನಮ್ಮ ಪೂರ್ವಿಕರು ಅಂತ. ನಮ್ಮ ಪೂರ್ವಿಕರು ಈ ಮಣ್ಣಿನಲ್ಲಿ ಅವರು ನಡೆದಾಡಿದ್ದಾರೆ, ನಮ್ಮನ್ನು ಆಳಿದ್ದಾರೆ, ನಮ್ಮ ಜೊತೆ ಇದ್ದರು. ಪೂರ್ವಿಕರು ನಮ್ಮ ಉಸಿರಲ್ಲಿ ರಾಮಕೃಷ್ಣನ ಹೆಸರುಗಳು ಪ್ರತಿ ಸಲ ಬರ್ತಾ ಇರುತ್ತೆ ಅಂತ ಹೇಳಿ. ಸೊ ಈ ಸಂದರ್ಭದಲ್ಲಿ ಬಹುಸಂಖ್ಯಾತ ಹಿಂದೂಗಳಿಗೆ ಮತ್ತು ಇಡೀ ಭಾರತ ದೇಶಕ್ಕೆ ಏನು ಸಂದೇಶ ಕೊಡ್ತೀರಿ? ರಾಮಕೃಷ್ಣರನ್ನು ನಾವು ಬೆಳಗಾದ ಎದ್ದಾಕ್ಷಣ ನೆನೆಸ್ಕೊಳ್ತಾ ಇದ್ದೇವೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿಕೊಂಡು ಈ ರಾಮಕೃಷ್ಣರ ಹೆಸರಿನ ಹಿನ್ನೆಲೆಯಲ್ಲಿ, ಅವರ ಆದರ್ಶದ ಹಿನ್ನೆಲೆಯಲ್ಲಿ ಇವತ್ತು ಜಗತ್ತೇ ರಾಮಕೃಷ್ಣರ ತತ್ವಗಳನ್ನು ಪಾಲಿಸ್ತಾ ಇರುವಂತಹದ್ದು. ನಮ್ಮ ಭಾರತದ ಸನಾತನ ಸಂಸ್ಕೃತಿಯನ್ನು ಗೌರವಿಸಿ ತಮ್ಮ ತಮ್ಮ ದೇಶದ ಅಸಂಸ್ಕೃತವಾಗಿರತಕ್ಕಂತಹ ಜೀವನ ಪದ್ಧತಿಗೆ ತಿಲಾಂಜಲಿ ನಿತ್ತು ಈ ಸಂಸ್ಕೃತಿಯನ್ನು ಮೈ ರೂಢಿಸಿಕೊಂಡು ರಾಮಕೃಷ್ಣ ಅಂತ ಹೇಳಿಕೊಂಡು ಬೀದಿ ಬೀದಿಯಲ್ಲಿ ಕುಣಿತ ಆನಂದವನ್ನು ಕಾಣ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೇವೆ. ಈ ನೆಲೆಯಲ್ಲಿ ಇಂತಹ ಈ ಸನಾತನ ಸಂಸ್ಕೃತಿಗೆ ಮತ್ತೊಮ್ಮೆ ಬೆಲೆ ದೊರೆತು ಈ ಭಾರತ ದೇಶದಲ್ಲಿಯೂ ಕೂಡ ಅದಕ್ಕೆ ಉಜ್ವಲವಾಗಿರತಕ್ಕಂತಹ ಗೌರವ ದೊರಕುವಂತಹದ್ದು ಇದು ಅಪೇಕ್ಷಣೀಯವೇ ಆಗಿದೆ. ಧನ್ಯವಾದ ಸ್ವಾಮೀಜಿಗಳೇ, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ರಿಪಬ್ಲಿಕನ್ ಜೊತೆ ಪೇಜಾವರ ಶ್ರೀಗಳು ಮಾತಾಡಿದ್ರು. ಒಂದು ಕೆಲವು ವಿಚಾರಗಳನ್ನು ಹೇಳ್ಬಿಡ್ತೀನಿ ವೀಕ್ಷಕರೇ. ಭಾಳ ಮುಖ್ಯವಾಗಿ 1670ರಲ್ಲಿ ಔರಂಗಜೇಬ್ ಈ ದೇವಾಲಯವನ್ನು ಕೆಡವಿದ ಅನ್ನುವಂಥ ಇತಿಹಾಸ ಇದೆ, ಪ್ರತೀತಿ ಇದೆ. ದೇವಾಲಯ ಇದ್ದ ಜಾಗದಲ್ಲಿ ಶಾಹಿ ಈದ್ಗಾ ಮಸೀದಿ ನಿರ್ಮಾಣ ಆಯಿತು. ಈಗ ನೀವು ಕಾಣ್ತಾ ಇದ್ದೀರಿ, ಅದೇ ವಿವಾದ ಕೇಂದ್ರ ಬಿಂದು ಆಯಿತು. ಅಯೋಧ್ಯೆ ಚಳವಳಿ ಸಮಯದಲ್ಲಿ ಮಥುರಾ ಕೃಷ್ಣ ಜನ್ಮಭೂಮಿ ಬಗ್ಗೆ ಕೂಡ ಧ್ವನಿ ಆರಂಭ ಆಯಿತು. 1968ರಲ್ಲಿ ಮಥುರಾ ಮಂದಿರ ಟ್ರಸ್ಟ್ ಮತ್ತು ಮಸೀದಿ ಒಪ್ಪಂದ ಮಾಡಿಕೊಳ್ಳುತ್ತೆ. 1968ರಲ್ಲಿ 13.37 ಎಕರೆಯಲ್ಲಿರುವ ಮಸೀದಿ ಜೊತೆ ರಾಜಿ ಒಪ್ಪಂದ ಆಗುತ್ತೆ. ಇಲ್ಲೊಂದು ಒಪ್ಪಂದ ಆಗುತ್ತೆ 1968ರಲ್ಲಿ, ಮಥುರಾ ಮಂದಿರ ಟ್ರಸ್ಟ್ ಮತ್ತು ಮಸೀದಿ ಒಪ್ಪಂದ ಮಾಡ್ಕೊಳ್ಳುತ್ತೆ. 13.37 ಎಕರೆಯಲ್ಲಿರುವ ಮಸೀದಿ ಜೊತೆ ರಾಜಿ ಒಪ್ಪಂದ ಆಗುತ್ತೆ. ಈಗ ಮೂಲ ದೇವಸ್ಥಾನದ ಸರ್ವೆ ಕೋರಿ ಅರ್ಜಿ, ನಂತರ ಭೂ ಸರ್ವೆಗೆ ಆದೇಶ ನೀಡಿದ ಜಿಲ್ಲಾ ನ್ಯಾಯಾಲಯ. ಅಲ್ಲಿಂದ ಮೊದಲ ಜಯ ಶುರುವಾಗಿತ್ತು. ಉತ್ತರ ಪ್ರದೇಶದ ಮಥುರಾ ಶ್ರೀಕೃಷ್ಣ ಹುಟ್ಟಿದ ಜಾಗ. ಹಾಗಾಗಿ ಮಥುರಾ ಶ್ರೀಕೃಷ್ಣ ಹುಟ್ಟಿದ ಜಾಗ. ಹೇಗೆ ಅಯೋಧ್ಯೆ ರಾಮ ಹುಟ್ಟಿದ ಜಾಗವೋ ಮಥುರಾ. ಆಮೇಲೆ ದ್ವಾರಕೆ ಅಂತಿದೆ. ದ್ವಾರಕೆ ಈಗಲೂ ಕೂಡ ಸಮುದ್ರದಲ್ಲಿ ಮುಳುಗಿದೆ. ಅದರ ಎಷ್ಟೋ ಅವಶೇಷಗಳು ಈಗಲೂ ಸಿಗ್ತಾ ಇದೆ ಅನ್ನುವಂಥ ಐತಿಹ್ಯ ಇದೆ. ಸೊ ಹಾಗಿರುವಾಗ ಭಾಳ ಮುಖ್ಯವಾಗಿ ಇವತ್ತು ಕೊಟ್ಟಿರುವಂಥ ಆದೇಶ, ಶತಮಾನಗಳಿಂದ ಹಿಂದೂಗಳು ಬೇಡಿಕೆ ಇಟ್ಟದ್ದು 3 ದೇವಸ್ಥಾನಕ್ಕೆ. ಅದು ಕೂಡ ಇದು ನಮ್ಮದು, ಇದರ ಮೇಲೆ ಅಟ್ಯಾಕ್ ಆಗಿದೆ. ಒಂದು ಅಯೋಧ್ಯೆ, ಒಂದು ಕಾಶಿ, ಒಂದು ಮಥುರಾ. ಈ ಹಿಂದೆ 17 ಬಾರಿ ಸೋಮನಾಥ ದೇವಸ್ಥಾನದ ಮೇಲೆ ಅಟ್ಯಾಕ್ ಆಗಿತ್ತು. ಆ ದೇವಸ್ಥಾನವನ್ನು
ಸ್ವತಂತ್ರ ಭಾರತದಲ್ಲಿ ಕಟ್ಟಲಾಯಿತು. ಸರ್ದಾರ್ ಪಟೇಲ್ ಅದರ ಮುಂದಾಳತ್ವವನ್ನು ವಹಿಸಿದ್ರು. ಬಾಬು ರಾಜೇಂದ್ರ ಪ್ರಸಾದ್ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆ ನಡುವೆ ಆ ಸಂದರ್ಭದಲ್ಲಿ ನೆಹರು ಮತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವರ ನಡುವೆ ಒಂದು ಡಿಸ್ಪ್ಯೂಟ್ ಕೂಡ ಉಂಟಾಗುತ್ತೆ. ಅದು ಈಗಲೂ ಕೂಡ ಪ್ರಚಲಿತದಲ್ಲಿರುವಂಥ ವಿಚಾರ. ಈಗ ಕೊಟ್ಟಿರುವಂಥ ಆದೇಶ 3 ದೇವಸ್ಥಾನಗಳ ಪೈಕಿ ಅಯೋಧ್ಯೆ 22ಕ್ಕೆ ಲೋಕಾರ್ಪಣೆ ಆಗುತ್ತೆ. ಓಕೆ, ಈಗ